ಆತ್ಮೀಯರೇ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತೊಂದು ನಿಮಗೊಂದು ವಿಶೇಷವಾದ ವಿಡಿಯೋ ತೋರಿಸೋಣ ಅಂತ ಬಂದಿದ್ದೇನೆ ಫ್ರೆಂಡ್ಸ್. ನೋಡಿ ಒಮ್ಮೆ ಸ್ವಲ್ಪ ವಿಡಿಯೋ ಅಂತ. ಒಂಥರ ನಮ್ಮ ಬದುಕಿಗಾಗಿ ಜನರು ಎಷ್ಟೆಲ್ಲ ಕಷ್ಟಪಡ್ತಾರೆ ಜೀವನ ನಡೆಸಲು, ಅದರ ಮಧ್ಯೆ ಯಾವುದೆಲ್ಲ ರೀತಿ ಪ್ರಯತ್ನ ಪಡ್ತಾರೆ, ಯಾವುದೆಲ್ಲ ಸರ್ಕಸ್ ಮಾಡ್ತಾರೆ, ಇಂತಹ ಒಂದು ವಿಚಾರವಾಗಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಆ ವಿಡಿಯೋಸ್ ಕೂಡ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ಆ ವಿಡಿಯೋಸ್ ನೋಡಿದರೆ ಒಮ್ಮೆ ನಮಗೆ ಒಂಥರ ಮನೋರಂಜನೆ, ಆದರೂ ಕೂಡ ಅದೊಂಥರ ಅವರಿಗೆ ಒಂಥರ ಮನೋವೇದನೆ ಆಗಿರಬಹುದು. ಅಂದರೆ ಒಂದು ಸ್ವಲ್ಪ ಸಿಗುವ ಅಲ್ಪ ಆದಾಯಕ್ಕಾಗಿ ಎಷ್ಟೆಲ್ಲ ಕಷ್ಟಪಡ್ತಾರೆ ಅಂತಹ ಕಷ್ಟ ನಾವು ಖಂಡಿತವಾಗಿ ಪಡುವುದಿಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ. ಪುಟ್ಟ ಪುಟ್ಟ ಮಕ್ಕಳು, ಶಾಲಾ ವಿದ್ಯಾಭ್ಯಾಸಕ್ಕೆ ಹೋಗುವಂಥ ಮಕ್ಕಳು ಕೂಡ ಇಂತಹ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರೆ ಫ್ರೆಂಡ್ಸ್. ಅದೇನೆಂದರೆ, ನಾವು ಇತ್ತೀಚೆಗೆ ಬಹಳ ಬಾಲ್ಯದಿಂದಲೂ ಕೇಳಿಕೊಂಡು ಬಂದಂತಹ ಒಂದು ಆಟ ಇದೆ. ಆಟ ಅಂದರೆ ಅದೊಂದು ಸರ್ಕಸ್ ಅಂತಲೇ ಹೇಳ್ಬೋದು, ಡೊಂಬರಾಟ ಅಂತ. ಅದನ್ನೇ ಈಗ ಇವತ್ತು ನಾನು ಉಡುಪಿಗೆ ಹೋಗಿದ್ದೆ. ಉಡುಪಿಯಿಂದ ಬರುವಾಗ ಅಲ್ಲಿ ಕಾಪುಪೇಟೆಯಲ್ಲಿ ಈ ಡೊಂಬರಾಟ ನಡೀತಾ ಇತ್ತು. ಅದನ್ನು ಸ್ವಲ್ಪ ಹೊತ್ತು ನೋಡಿದ್ದೇನೆ. ಅದನ್ನು ವಿಡಿಯೋ ಮೂಲಕ ನಿಮಗೂ ಕೂಡ ತೋರಿಸೋಣ ಅಂತ ಬಂದಿದ್ದೇನೆ ಫ್ರೆಂಡ್ಸ್. ಬನ್ನಿ ನೋಡೋಣ ವಿಡಿಯೋ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ ನೋಡಿ, ಹಗ್ಗದ ಮೇಲೆ ಒಬ್ಬಳು ಬಾಲಕಿ ನಿರಾಯಾಸವಾಗಿ ಹಾರಿ ನಿಮಗೆ ಹಾರುವಾಗಿ ಕಾಣ್ತಾ ಉಂಟು ನೋಡಿ. ಅಲ್ಲಿ ಜಂಪ್ ಆಗ್ತಾ ಉಂಟು, ಹಾರುತ್ತಾ ನಡೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅದೊಂದು ಮಾಡುವ ಒಂದು ಸ್ಟೈಲ್ ನೋಡಿ, ಯಾವ ರೀತಿ, ಯಾವುದೇ ಭಯವಿಲ್ಲದೆ, ಯಾವುದೇ ರೀತಿಯ ಒಂದು ಏನು ಇಲ್ಲ, ಬದುಕಿನ ಬಗ್ಗೆ ಒಂಥರ ಚಿಂತೆ ಇಲ್ಲದ ಥರ, ಒಂಥರ ಏನಾದರೂ ಕೆಳಗೆ ಬಿದ್ದರೆ ಒಂಥರ ಕೈಕಾಲಿಗೆ ಏಟಾಗುವ ಸಾಧ್ಯತೆ ಕೂಡ ಇರ್ತದೆ. ಆದರೆ ಇಷ್ಟು ಪುಟ್ಟ ಪ್ರಾಯದಲ್ಲಿ ಇಷ್ಟೆಲ್ಲ ಇವರು ಹೇಗೆ ಈ ಕಲೆಯನ್ನು ಕರಗತ ಮಾಡಿಕೊಂಡ್ರು ಅಂತ ಇನ್ನೂ ಕೂಡ ನನಗೆ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ನಿಮಗೆ ಹೇಗೆ ಅನಿಸ್ತದೆ ಇದು ನೋಡಿ? ಇವರು ಇಷ್ಟೆಲ್ಲ ಕರಗತ ಹೇಗೆ ಮಾಡ್ತಾರೆ? ನಮ್ಮ ಮಕ್ಕಳು ಅದೇ ಪ್ರಾಯ ಆದರೆ ಆ ಟೈಮಲ್ಲಿ ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯವಾ? ಇಂಥ ಸಾಹಸ ಖಂಡಿತವಾಗಿಯೂ ಇಲ್ಲ. ಇದಂದರೆ ಇವರಿಗೆ ಬದುಕು ಕಲಿಸುವ ಪಾಠ ಅಂತ ಹೇಳಬಹುದು ನಾವು. ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಟ್ಯಾಲೆಂಟ್ ಇರ್ತದೆ. ಇಂತಹ ಟ್ಯಾಲೆಂಟ್ಗಳು ಈ ಮಕ್ಕಳು ಪ್ರದರ್ಶಿಸ್ತಾ ಇದ್ದಾರೆ. ಆದರೆ ಇಂತಹ ಟ್ಯಾಲೆಂಟ್ಗೆ ಎಲ್ಲಿಯೂ ಕೂಡ ಯಾವುದೇ ರೀತಿಯ ಒಂದು ಪ್ರೋತ್ಸಾಹ ಆಗಲಿ ಅಥವಾ ಯಾವುದೇ ರೀತಿಯ TV ಮಾಧ್ಯಮದಲ್ಲಿ ಆಗಲಿ ಏನೂ ಸಿಗುವುದಿಲ್ಲ. ಇದೇ ಒಂದು ಶ್ರೀಮಂತರ ಮಕ್ಕಳು ಇಂತಹ ಸಾಹಸ ಮಾಡಿದರೆ ದೇಶ ವಿದೇಶಗಳಲ್ಲಿ ಕೂಡ ಪ್ರಸಿದ್ಧಿಯಾಗ್ತಾರೆ ಫ್ರೆಂಡ್ಸ್, ಇದಂತೂ ಖಂಡಿತ. ಆದರೆ ಇವರು ಮಾಡುವ ಸಾಹಸ ಈಗಲ್ಲ, ನಾವು ಬಾಲ್ಯದಿಂದಲೂ ಇಂತಹ ಸಾಹಸಗಳನ್ನು ನೋಡ್ತಾ ಇದ್ದೇವೆ. ಆಗದಿಂದ ಕೂಡ ಬೇರೆ ಬೇರೆ ಬೇರೆ, ಆಗ ನೋಡ್ತಾ ಇರುವವರು ಈಗ ದೊಡ್ಡವರಾಗಿ ಏನೋ ಆಗಿರ್ಬೋದು, ಆದರೂ ಕೂಡ ಇಂತಹ ಇದೇ ಪ್ರಾಯದ ಮಕ್ಕಳು ಅಥವಾ ಇದಕ್ಕಿಂತ ಪುಟ್ಟ ಮಕ್ಕಳು, ಆವಾಗ ನಾವು ಚಿಕ್ಕದಿರುವಾಗ ನೋಡುವಾಗ ಇಂತಹ ಮಕ್ಕಳು ಮಾತ್ರ ಈ ರೀತಿ ಹಗ್ಗದಲ್ಲಿ ನಡೆದಾಡ್ತಾ ಇರ್ತಾರೆ ಫ್ರೆಂಡ್ಸ್. ಈಗ ನೋಡುವಾಗ ಇಲ್ಲಿ ನೋಡಿ, ಮಕ್ಕಳೇ ನಡೆದಾಡುವುದು. ಅದು ಯಾಕೆ, ಯಾವ ಕಾರಣಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಅವರು ಈ ರೀತಿ ವಿದ್ಯೆಯನ್ನು ಎಲ್ಲಿಂದ ಕಲಿತರು, ಯಾವಾಗ ಪ್ರಾಕ್ಟೀಸ್ ಮಾಡ್ತಾರೆ ಅಥವಾ ಯಾವಾಗ ಇಲ್ಲಿ ನಮಗೆಲ್ಲ ಇಂತಹ ಶೋ ತೋರಿಸ್ತಾರೆ ಅಂತ ಕೂಡ ಅರ್ಥ ಆಗುವುದಿಲ್ಲ. ಅಷ್ಟು ನೋಡಿ, ಎಷ್ಟು ನಿರರ್ಗಳವಾಗಿ ಒಂಥರ ಯಾವುದೇ ಒಂದು ಬಹಳಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಬೇಕು. ಹಾಗೆ ಸುಲಭದಲ್ಲಿ ಆಗುವುದಿಲ್ಲ. ಒಂದು ಹಗ್ಗದಲ್ಲಿ ಈ ರೀತಿ ಸರ್ಕಸ್ ಮಾಡಬೇಕಂದ್ರೆ ಅದೊಂದು ಚಿಕ್ಕ ಪುಟ್ಟ ಕೆಲಸ ಅಲ್ಲ ಈ ಪ್ರಾಯದಲ್ಲಿ. ಅದೊಂದು ದೊಡ್ಡ ಹೆಣ್ಣಲ್ಲ, ಸಾಧಾರಣ ಒಂದು ಬಾಲಕಿ ಅಂತಲೇ ಹೇಳ್ಬಹುದು. ಅಂತಹ ಈ ಪುಟ್ಟ ಹುಡುಗಿಯರು ಅವರೇ ಈ ರೀತಿ ಸರ್ಕಸ್ ಮಾಡ್ತಾ ಇರ್ತಾರೆ, ಹೋಗುವುದು ಬರುವುದು ನೋಡಿ. ಒಂದು ಹೊಟ್ಟೆಪಾಡಿಗಾಗಿ ಅವರದ್ದು, ಅಂದರೆ ಅವರದೊಂದು ಟೀಮೇ ಇರ್ತದೆ. ನಾನೀಗ ಉಡುಪಿಯಿಂದ ಕೆಲಸದ ನಿಮಿತ್ತ ಉಡುಪಿಗೆ ಹೋಗಿದ್ದೆ. ಉಡುಪಿಯಿಂದ ವಾಪಸ್ ಬರುವಾಗ ಕಾಪುವಿನಲ್ಲಿ ಇದಾಗ್ತಾ ಇತ್ತು ಈ ಡೊಂಬರಾಟ. ಇದನ್ನು ಡೊಂಬರಾಟ ಅಂತ ನಾವು ಹೇಳ್ತೇವೆ. ಮತ್ತು ನಿಮ್ಮ ಕಡೆ ಅಥವಾ ನಿಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಆಗಿರಬಹುದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಏನು ಹೇಳ್ತಾರೆ ಇಂತಹ ಆಟಗಳಿಗೆ, ನಾವೆಲ್ಲ ಡೊಂಬರಾಟ ಅಂತಲೇ ಹೇಳುವುದು. ಹಿಂದಿನಿಂದಲೂ ಇದನ್ನು ಡೊಂಬರಾಟ ಅಂತಲೇ ಕರೆದುಕೊಂಡು ಇದ್ರು ಜನಗಳು. ಈಗಲೂ ಕೂಡ ಹಾಗೆ ಕರೀತಾರೆ, ಇದನ್ನು ಡೊಂಬರಾಟ ಅಂತಲೇ ಕರೀತಾರೆ ಈಗಲೂ ಕೂಡ. ಇದೊಂಥರ ನೋಡಿ, ಜನರು ಈ ಆಚೆ ಈಚೆ ಹೋಗ್ತಾ ಇರ್ತಾರೆ ಅಥವಾ ಆ ಸೈಡೊಮ್ಮೆ ಈ ಸೈಡೊಮ್ಮೆ ವಾಲ್ತಾರಲ್ಲ, ಅವರಿಗೆಲ್ಲ ಹೇಳ್ತಾರೆ, ಎಂತ ಮಾರೆ ನಿಂದು ಡೊಂಬರಾಟ, ಸಾಕು ನಿಲ್ಲಿಸು ಅಂತ. ಅದೇ ರೀತಿ ನೋಡಿ, ಹಗ್ಗದಲ್ಲಿ ನಡೆದಾಡೋದಕ್ಕೆ ಜಾಸ್ತಿಯಾಗಿ ಡೊಂಬರಾಟ ಅಂತ ಹೇಳುವುದು. ಒಂಥರ ಹಗ್ಗದಲ್ಲಿ ಒಬ್ಬೊಬ್ಬರು ನಡೆದಾಗಿ ಮಾಡ್ತಾರೆ, ಒಮ್ಮೆ ಆಚೆ ಮಾಡ್ತಾರೆ, ಒಮ್ಮೆ ಈಚೆ ಮಾಡ್ತಾರೆ. ಇದೆಲ್ಲ ಎಕ್ಸ್ಪೀರಿಯನ್ಸ್
ನಾವೀಗ ನೋಡೋದು ಕೂಡ ಫ್ರೆಂಡ್ಸ್. ನೋಡಿ ಹೇಗೆ ಎಷ್ಟು ಕಷ್ಟ ಪಡ್ತಾರೆ. ಈಗ ಚಪ್ಪಲಿ ಹಾಕ್ತಾ ನಡೆದಾಡುದು, ಮತ್ತು ಬಟ್ಟಲಲ್ಲಿ ರಿಮ್ಮಲ್ಲಿ, ಒಬ್ಬೊಬ್ಬ ಎಂಥ ಒಂದು ಟ್ಯಾಲೆಂಟ್ ಅಂತ ಇವರದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಅಂದರೆ ನಮಗೆ ಇದು ಚಿಕ್ಕ ವಿಷಯ, ನೋಡುವಾಗ ಖುಷಿ ಆಗ್ತದೆ ಒಮ್ಮೆ. ಅವರು ಹಗ್ಗದಲ್ಲಿ ನಡ್ತಾ ಇರ್ತಾರೆ ಮತ್ತು ನೆಲದೊಳಗೆ ಕೂತ್ಕೊಳ್ತಾರೆ ಹಾಗೆ ಹೀಗೆ ಅಂತ. ನಿಜವಾಗಿ ಅವರ ಕಷ್ಟ ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು ಈ ಕಷ್ಟ ಹೇಗೆ ಉಂಟು ಅಂತ. ಇದೊಂಥರ ಇದೊಂದು ಅವರದೊಂದು ಜನಾಂಗ ಅಥವಾ ಅವರದೊಂದು ಪಂಗಡವೇ ಈ ರೀತಿ ಕೆಲಸ ಮಾಡ್ತದ ಏನಂತ ಗೊತ್ತಿಲ್ಲ ನಮಗೂ ಕೂಡ. ಇದರ ಬಗ್ಗೆ ಡೀಟೇಲ್ಸ್ ಆಗಿ ಅರಿವಿಲ್ಲ. ಆದರೂ ಕೂಡ ನಾವು ನೋಡಿದ ಅನುಭವವನ್ನು ಮಾತ್ರ ಹೇಳ್ತಾ ಇದ್ದೇವೆ ಫ್ರೆಂಡ್ಸ್. ನೋಡಿ ಅವರದ್ದು ಯಾವುದೆಲ್ಲ ಆಟ ಆಡ್ತಾರೆ ಅಂತ ನಾವು ಕೂಡ ನೋಡೋಣ ಫ್ರೆಂಡ್ಸ್. ಓಕೆ, ಇನ್ನು ಸ್ವಲ್ಪ ಹೊತ್ತು ನಾವೆಲ್ಲ ಅವರ ಆಟವನ್ನು ನೋಡುವ. ವಿಡಿಯೋದಲ್ಲಿ ತೋರಿಸ್ತೇನೆ ನಾನು. ಆ ಬಳಿಕ ಸ್ವಲ್ಪ ಹೊತ್ತು ಮಾತಾಡಿ ವಿಡಿಯೋ ಎಂಡ್ ಮಾಡ್ತೇನೆ. ಓಕೆ. ಸ್ನೇಹಿತರೆ, ನೋಡಿದ್ರಲ್ಲ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಇವರಂತ. ಒಂದು ಬದುಕಿನ ಒಂದು ಸರ್ಕಸ್ನಲ್ಲಿ ನಮ್ಮನ್ನು ರಂಜಿಸಲು ಹಾಗೂ ಅವರ ಹೊಟ್ಟೆಪಾಡಿಗಾಗಿ ಯಾವ ರೀತಿ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ. ಅವರೊಂದು ನಮಗೆ ಸರ್ಕಸ್ ಮಾಡ್ತಾರೆ, ನಮಗೆ ತೋರಿಸಲಿಕ್ಕೋಸ್ಕರ ಸರ್ಕಸ್ ಮಾಡ್ತಾರೆ. ಆದರೆ ಅವರ ಬದುಕೇ ಒಂಥರ ಸರ್ಕಸ್ ಆಗಿ ಹೋಗಿದೆ. ಅವರು ಸರ್ಕಸ್ ಮಾಡಿದರೆ ಮಾತ್ರವಷ್ಟೇ ಅವರ ಹೊಟ್ಟೆ ತುಂಬುವುದು. ಅವರ ಸರ್ಕಸನ್ನು ನಾವು ನೋಡಿ ಸುಮ್ಮನೆ ಹೋದರೆ ಏನಾಗುವುದಿಲ್ಲ. ನೋಡಿ, ಕೆಲವರು ಬರ್ತಾರೆ, ಹಣ ಕೊಡ್ತಾರೆ, ಹೋಗ್ತಾರೆ, ಹೀಗೆ ಮಾಡ್ತಾ ಇರ್ತಾರೆ. ಆದರೂ ಕೂಡ ಇದರಿಂದ ಅವರಿಗೆ ಎಷ್ಟು ಸಂಗ್ರಹ ಆಗಬಹುದು ಅನ್ನೋ ಒಂದು ನಿರೀಕ್ಷೆನೋ ಅಥವಾ ಒಂದು ಅಂದಾಜು ಮಾಡುವಾಗ ನಾವು ಅವರ ನಿರೀಕ್ಷೆಗಿಂತ ಬಹಳಷ್ಟು ಕಡಿಮೆಯೇ ಸಂಗ್ರಹ ಆಗುವುದು. ಒಬ್ಬೊಬ್ಬರು 10 ರೂಪಾಯಿ 20 ರೂಪಾಯಿ ಎಲ್ಲ ನೀಡ್ತಾರೆ. ಆದರೆ ಅವರದೊಂದು ಟೀಮೇ ಇದೆ. ಅವರಲ್ಲಿ ಒಬ್ಬರೋ ಇಬ್ಬರೋ ಕೆಲಸ ಮಾಡಬೇಕು. ಅದು ಕೂಡ ಒಂದು ಜೀವವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಅವರು ಕೆಲಸ ಮಾಡ್ತಾರೆ. ಇನ್ನು ಕೂಡ ತುಂಬ ಅವರದ್ದು ಕಲೆಗಳಿವೆ. ಅದೆಲ್ಲ ನಿಮಗೆ ತೋರಿಸಲು ನನಗೆ ಟೈಮ್ ಕೂಡ ಸಿಗಲಿಲ್ಲ. ಇವರು ಬೆಳಿಗ್ಗೆ ಬಂದು ಸ್ಟಾರ್ಟ್ ಮಾಡುವಾಗಲೇ ನಾನು ಅಲ್ಲಿದ್ದೆ. ಉಡುಪಿಯಿಂದ ಕಾಪಿಗೆ ಬಂದದ್ದು ಕರೆಕ್ಟಾಗಿತ್ತು. ಆಗ ಸ್ವಲ್ಪವೇ ವಿಡಿಯೋಸ್ ನಿಮಗೆ ತೋರಿಸಿದ್ದೇನೆ ಫ್ರೆಂಡ್ಸ್. ಇನ್ನು ಬಹಳಷ್ಟಿದೆ. ಈ ಡೊಂಬರಾಟದ ಒಂದು ಕಲೆಗಳು ತುಂಬ ಇವೆ. ಅದರಲ್ಲಿ ಹಗ್ಗದಲ್ಲಿ ನಡೆಯುವುದು ಕೂಡ ಒಂದು ಅಷ್ಟೇ. ಹಗ್ಗದಲ್ಲಿ ನಡೆಯುವುದನ್ನೇ ಡೊಂಬರಾಟದ ಒಂದು ಹೈಲೈಟ್ ಆಗಿ ಹೇಳ್ತಾರೆ. ಈ ಡೊಂಬರಾಟ ಎಂಬ ಹೆಸರು ಹೇಗೆ ಬಂತು ಅಥವಾ ಏನು ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಅದೇ ರೀತಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ ಫ್ರೆಂಡ್ಸ್.
ಆಯಿತಾ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ನನಗೂ ಕೂಡ ಬಹಳಷ್ಟು ಉಪಯೋಗ ಆಗ್ತದೆ. ಮುಂದಿನ ನನ್ನ ವಿಡಿಯೋಗಳು ಕೂಡ ನಿಮಗೆ ತೋರಿಸ್ತದೆ. ಇಂತಹದೇ ವೀಡಿಯೋಸ್ಗಳನ್ನು ನಾನು ಹಾಕ್ತಾ ಇರ್ತೇನೆ, ಹೆಚ್ಚಿನ ವೀಡಿಯೋಸ್ಗಳನ್ನು. ಓಕೆ ಫ್ರೆಂಡ್ಸ್, ನೋಡಿ ಯಾವ ರೀತಿ ಕಾಲೆಲ್ಲ ಆಚೀಚೆ ಮಾಡ್ತಾರಂತ ನೋಡುವಾಗಲೇ ನಮಗೆ ಒಂಥರ ಹೀಗೆ ನಮ್ಮ ಜನ್ಮದಲ್ಲಿ ಹೀಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ ಫ್ರೆಂಡ್ಸ್. ಅದು ಕೂಡ ರಿಮ್ ಇಟ್ಕೊಂಡು ರಿಮ್ಮಲ್ಲಿ ಆಚೆ ಈಚೆ ಹೋಗ್ತಾ ಸರ್ಕಸ್ ನೋಡಿ ಯಾವ ರೀತಿ ತಮ್ಮ ಕಲೆಯನ್ನು ಅವರು ಸಿದ್ಧಿಸ್ಕೊಂಡಿದ್ದಾರಂತೆ. ನಮಗೆ ಆಶ್ಚರ್ಯ ಆಗ್ತದೆ ಫ್ರೆಂಡ್ಸ್. ಈ ವಿಡಿಯೋ ನೀವು ವೀಕ್ಷಿಸಿದ್ದೀರಿ, ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಡೈಲಿ ನೋಡ್ತಾ ಇರುವವರು ಶೇರ್ ಮಾಡಿ, ಅದೇ ರೀತಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಫ್ರೆಂಡ್ಸ್. ಎಲ್ರಿಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಥ್ಯಾಂಕ್ ಯು.